ಅನುದಿನದ ಪರಲೋಕಮನ್ನ ಅಕ್ಟೋಬರ್ 20. ಆದುದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ. ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನ. ಆಹಾ, ದೇವರು ಪ್ರೀತಿಸುವ ಜನರೆಲ್ಲರೂ ತಾವು ಸೇವೆ ಮಾಡುವ ಸತ್ಯದ ವಿಷಯಗಳಲ್ಲಿ ಜ್ಞಾನಕ್ಕಿರುವ ಬೆಲೆಯನ್ನು ತಿಳಿದು ಕಲಿತು ನಡೆದರೆ ಎಷ್ಟೋ ಒಳ್ಳೆಯದಾಗುವುದಿಲ್ಲವೇ? ನಮ್ಮ ಕರ್ತನು ನಾವು ಸರ್ಪಗಳಂತೆ ಜಾಣತನವಲ್ಲದೆ ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರುವುದನ್ನು ನಮಗೆ ಕಲಿಸುವುದಲ್ಲದೆ, ತಾನು ನಡೆಯುವ ದಾರಿಯಲ್ಲಿ ಈ ಪಾಠವನ್ನು ತಾನೇ ಮಾದರಿಯಾಗಿದ್ದು ಅಪೊಸ್ತಲರಿಗೆ ಒಂದು ಸಂದರ್ಭದಲ್ಲಿ, ನಾನು ನಿಮಗೆ ಹೇಳಬೇಕಾದದ್ದನ್ನು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ ಎಂಬುದಾಗಿ ಹೇಳಿದನು. ನಾವು ಸಹ ಧಾರ್ಮಿಕ ಸತ್ಯಗಳನ್ನು ಅನುಕೂಲ ಮತ್ತು ಅನಾನುಕೂಲವಾದ ಸಮಯಗಳಲ್ಲಿ ತಿಳುವಳಿಕೆ ಉಳ್ಳವರಾಗಿ ಜ್ಞಾನವುಳ್ಳ ಮತ್ತು ಜ್ಞಾನವಲ್ಲದ ಪ್ರಸ್ತುತಿಯ ವಿಧಾನಗಳನ್ನು ಕುರಿತು ಕಲಿತುಕೊಳ್ಳಬೇಕು. ನಾವು ಅಸತ್ಯವನ್ನು ಮಾತಾಡದೆ ಸುಮ್ಮನಿರುವುದು ಸಾಲದು, ಅಥವಾ ಸತ್ಯವನ್ನು ಹೇಳುವುದು ಮಾತ್ರ ಸಾಲದು, ಆದರೆ ಅದನ್ನು ಪ್ರೀತಿಯಿಂದ ಪ್ರಸ್ತುತಪಡಿಸಬೇಕು. ಈ ರೀತಿಯಾಗಿ ಕಲಿಸಲ್ಪಟ್ಟ ಪ್ರೀತಿಯು ಇನ್ನೂ ಹೆಚ್ಚಿನ ಒಳ್ಳೆಯ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗುತ್ತದೆ. ರಿಫರೆಂಟ್ 3339. ನಮಸ್ಕಾರ. ಇವತ್ತಿನ ನಮ್ಮ ಡೀಪ್ ಡೈವ್ಗೆ ಸ್ವಾಗತ. ನಮಸ್ಕಾರ. ನಾವು ಇವತ್ತು ಅಕ್ಟೋಬರ್ 20ರ ಡೇಲಿ ಹೆವೆನ್ಲಿ ಮನ್ನಾದಿಂದ ಒಂದು ಆಸಕ್ತಿಕರವಾದ ಭಾಗವನ್ನ ನೋಡ್ತಾ ಇದ್ವಿ. ಇದು ಮ್ಯಾಥ್ಯೂ 10:16 ರಿಂದ ಶುರುವಾಗುತ್ತೆ. ಹೌದು. ನೋಡಿರಿ, ನಾನು ನಿಮ್ಮನ್ನು ತೋಳುಗಳ ಮಧ್ಯದಲ್ಲಿ ಕುರಿಗಳನ್ನು ಕಳುಹಿಸುವಂತೆ ಕಳುಹಿಸುತ್ತೇನೆ. ಆದ ಕಾರಣ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿರುಪದ್ರವಿಗಳು ಆಗಿರಿ ಅಂತೆ. ಇದು ಕೇಳೋಕೆ ಸ್ವಲ್ಪ ಗೊಂದಲ ಅನ್ಸುತ್ತಲ್ವಾ? ಹೌದು, ಖಂಡಿತ. ಮೊದಲಿಗೆ ಕೇಳಿದಾಗ ಹಾಗೆ ಅನ್ಸುತ್ತೆ. ಯಾಕಂದ್ರೆ ಇದು ಕ್ರಿಸ್ತ ಜೀವನದ ಒಂದು ಸೂಕ್ಷ್ಮವಾದ ವಿಷಯವನ್ನು ಹೇಳುತ್ತೆ. ಅಂದ್ರೆ ತೋಳುಗಳ ಮಧ್ಯೆ ಕುರಿಗಳ ತರ ಕಳಿಸಿದರಂತೆ. ಅಂದ್ರೆ ನಮ್ಮ ಪರಿಸ್ಥಿತಿ, ನಮ್ಮ ಸುತ್ತಿನ ಜಗತ್ತು ಸ್ವಲ್ಪ ಕಷ್ಟಕರವಾಗಿ ಇರಬಹುದು. ಸರಿ. ಆದ್ರೆ ಅದಕ್ಕೆ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು? ಕೇವಲ ಮುಗ್ಧರಾಗಿದ್ರೆ, ಅಂದ್ರೆ ನಿರುಪದ್ರವಿಗಳಾಗಿದ್ರೆ ಸಾಕಾಗಲ್ಲ. ಅದರ ಜೊತೆಗೆ ಸರ್ಪದ ತರ ಜಾಣ್ಮೆ, ಅಂದ್ರೆ ವಿವೇಕ ಕೂಡ ಬೇಕು ಅಂತ ಈ ವಾಕ್ಯ ಹೇಳುತ್ತೆ. ಕರೆಕ್ಟ್. ಹಾಗಾದ್ರೆ ಇಲ್ಲಿ ಪಾಸಿಟಿವ್ ಆಗಿ ಜಾಣ್ಮೆ ಅಂದ್ರೆ ಏನು? ಆ ಪಾರಿವಾಳದ ನಿರುಪದ್ರವತೆ ಜೊತೆ ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ? ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಲ್ಲಿ ಜಾಣ್ಮೆ ಅಂದ್ರೆ ಕುತಂತ್ರ ಅಲ್ಲ ನೋಡಿ. ಲೇಖನದಲ್ಲೂ ಅದನ್ನೇ ಸ್ಪಷ್ಟಪಡಿಸಿದ್ದಾರೆ. ಓ, ಅದು ವಿವೇಕ, ಅಂದ್ರೆ ಗ್ರಹಿಕೆ, ಸಂದರ್ಭಕ್ಕೆ ತಕ್ಕ ಹಾಗೆ ನಡ್ಕೊಳ್ಳೋ ಒಂದು ತಿಳುವಳಿಕೆ. ಸರಿ ಸರಿ. ಆ ಪಾರಿವಾಳದ ನಿರುಪದ್ರವತೆ ಅಂದ್ರೆ ಮನಸ್ಸಲ್ಲಿ ಕೆಟ್ಟದಿಲ್ದೇ ಇರೋದು, ಪ್ರಾಮಾಣಿಕತೆ, ಹಾನಿ ಮಾಡಬಾರ್ದು ಅನ್ನೋ ಉದ್ದೇಶ. ಇವೆರಡರ ಬ್ಯಾಲೆನ್ಸ್ ಅದು ಮುಖ್ಯ. ಅಂದ್ರೆ ನಾವು ಸತ್ಯ ಹೇಳುವಾಗ ಅಥವಾ ಯಾರಿಗಾದ್ರೂ ಸಹಾಯ ಮಾಡುವಾಗ ನಮ್ಮ ಇಂಟೆನ್ಷನ್, ನಮ್ಮ ಉದ್ದೇಶ ಶುದ್ಧವಾಗಿರಬೇಕು. ಅದು ನಿರುಪದ್ರವತೆ. ಹೌದು. ಆದ್ರೆ ಅದನ್ನ ಹೇಗೆ ಹೇಳ್ತೀವಿ, ಯಾವಾಗ ಹೇಳ್ತೀವಿ, ಯಾರಿಗೆ ಹೇಳ್ತೀವಿ ಅನ್ನೋದರಲ್ಲಿ ಆ ವಿವೇಕ ಇರಬೇಕು. ಅದೇ ಜಾಣ್ಮೆ. ಸರಿ. ಅಂದ್ರೆ ಸತ್ಯವನ್ನ ನೇರವಾಗಿ ಮುಲಾಜಿಲ್ಲದೆ ಬ್ಲಂಟ್ ಆಗಿ ಹೇಳ್ಬಿಡೋದೆ ಯಾವಾಗ್ಲೂ ಸರಿ ಅಂತ ಹೇಳೋಕಾಗಲ್ಲ. ಖಂಡಿತ ಇಲ್ಲ. ಓ, ಇದು ಕೇಳಿದಾಗ ನನ್ಗೆ ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದ ನೆನಪಾಗತ್ತೆ. ಯೋಹಾನ 16:12. ಹೌದು, ಹೇಳಿ. ನಾನು ನಿಮಗೆ ಹೇಳಬೇಕಾದ ವಿಷಯಗಳು ಇನ್ನೂ ಬಹಳ ಇವೆ, ಆದ್ರೆ ನೀವು ಈಗ ಅವುಗಳನ್ನು ಗ್ರಹಿಸಲಾರಿರಿ ಅಂತಾರಲ್ಲ. ಅಂದ್ರೆ ಈಗ ನಿಮ್ಗದ ಅರ್ಥ ಆಗಲ್ಲ, ಅಥವಾ ಈಗ ಅದನ್ನ ತಡ್ಕೊಳಕ್ಕಾಗಲ್ಲ ಅನ್ನೋ ತರ. ಕರೆಕ್ಟ್. ಅಂದ್ರೆ ಸತ್ಯ ತಿಳಿಸೋಕೆ ಕೂಡ ಸರಿ ಟೈಮ್ ಬೇಕು, ಕೇಳೋರು ರೆಡಿ ಇರಬೇಕು ಅನ್ನೋದು ಇದು ಆ ಜಾಣ್ಮೆಯ ಒಂದು ಭಾಗ ಅಲ್ವಾ? ಖಚಿತವಾಗಿ ಟೈಮಿಂಗ್, ಸಮಯ ಪ್ರಜ್ಞೆ ಅನ್ನೋದು ಆ ವಿವೇಕದ ಒಂದು ಮುಖ್ಯವಾದ ಅಂಶ. ಮೂಲ ಲೇಖನದಲ್ಲೂ ಹೇಳಿದ ಹಾಗೆ ಕೆಲವು ಸತ್ಯ ಹೇಳೋಕೆ ಸರಿ ಟೈಮ್ ಇರತ್ತೆ, ಕೆಲವು ಇರಲ್ಲ. ಹಾಗೇನೆ ಹೇಳೋಕೆ ಜಾಣ್ಮೆಯ ದಾರಿಗಳೂ ಇವೆ, ಅವಿವೇಕದ ದಾರಿಗಳೂ ಇವೆ. ಹೌದು. ಇನ್ನೊಂದು ಕಡೆ ಬೈಬಲ್ ಹೇಳುತ್ತಲ್ಲ, ಸತ್ಯವನ್ನ ಪ್ರೀತಿಯಿಂದ ನುಡಿಯಿರಿ ಅಂತ. ಎಫೆಸ 4:15. ಓ ಹೌದು. ನಾವು ಗಮನಿಸಬೇಕಾದ್ದೇನೆಂದ್ರೆ, ಆ ಪ್ರೀತಿ ಬರೀ ಭಾವನೆ ಅಲ್ಲ,
ಅದಕ್ಕೆ ವಿವೇಕದ ಟ್ರೈನಿಂಗ್ ಬೇಕು. ಸರಿಯಾಗಿ ಟ್ರೈನ್ ಆದ ಪ್ರೀತಿ ಇದೆಯಲ್ಲ, ಅದು ಜಾಸ್ತಿ ಒಳ್ಳೇದನ್ನ ಮಾಡುತ್ತೆ. ಸರಿ ಸರಿ. ಹಾಗಾದ್ರೆ ಈ ಬ್ಯಾಲೆನ್ಸ್ ತಪ್ಪಿದ್ರೆ ಏನಾಗಬಹುದು? ಒಂದ್ ವೇಳೆ ನಾವು ಬರೀ ನಿರುಪದ್ರವಿಗಳಾಗಿದ್ದು ಜಾಣ್ಮೆ ಮರ್ತ್ರೆ ಆ, ಬಹುಶಃ ನಾವೇಳಿದ್ದು ಎಫೆಕ್ಟಿವ್ ಆಗಲ್ವಾ? ಅಥವಾ ನಮ್ಮ ಒಳ್ಳೆ ಉದ್ದೇಶನೇ ತಪ್ಪಾಗಿ ಅರ್ಥ ಆಗ್ಬಹುದಾ? ಹೌದು, ಆಗ್ಬಹುದು. ಇನ್ನೊಂದ್ ಕಡೆ ಬರೀ ಜಾಣ್ಮೆ ಮೇಲೆ ಗಮನ ಕೊಟ್ಟು ನಿರುಪದ್ರವತೆ ಬಿಟ್ಬಿಟ್ರೆ ಆಗ ನಾವು ಕುತಂತ್ರಿಗಳು, ಸ್ವಾರ್ಥಿಗಳು ಅಂತ ಅನಿಸ್ಬಹುದಲ್ವಾ? ಹೌದು ಹೌದು, ಆ ರಿಸ್ಕ್ ಇದ್ದೇ ಇದೆ. ಅದಕ್ಕೆ ಹೇಳೋದು, ಬರೀ ಸತ್ಯ ಹೇಳಿದ್ರೆ ಸಾಕಾಗಲ್ಲ, ಅಥವಾ ಸುಳ್ಳು ಹೇಳ್ದೇ ಇದ್ರೆ ಸಾಕಾಗಲ್ಲ. ಅದನ್ನ ಪ್ರೀತಿಯಿಂದ, ವಿವೇಕದಿಂದ ಹೇಳೋದು ಮುಖ್ಯ. ಉದಾಹರಣೆಗೆ, ಈಗ ನೋಡಿ, ಒಬ್ರು ತಪ್ಪನ್ನ ಎಲ್ಲರ ಮುಂದೆ ಪಬ್ಲಿಕ್ ಆಗಿ ಹೇಳ್ಬಿಡೋದು, ಅದು ಸತ್ಯ ಇರಬಹುದು. ಹೌದು. ಆದ್ರೆ ಆದ್ರೆ ಅದರಲ್ಲಿ ಪ್ರೀತಿ ಇರುತ್ತಾ, ವಿವೇಕ ಇರುತ್ತಾ? ಬಹುಶಃ ಇರಲ್ಲ. ಅದೇ ವಿಷಯವನ್ನ ಅವರನ್ನೇ ತನಿಯಾಗಿ ಕರೆದು ಸೌಮ್ಯವಾಗಿ ಸರಿಯಾದ ರೀತಿಯಲ್ಲಿ ಹೇಳಿದ್ರೆ ಅದು ಹೆಚ್ಚು ಪರಿಣಾಮಕಾರಿಯಾಗಬಹುದು, ಸಂಬಂಧನೂ ಉಳಿಯಬಹುದು. ಇದು ನಿಜಕ್ಕೂ ಒಂದು ಕಷ್ಟದ ಬ್ಯಾಲೆನ್ಸ್ ಅನ್ಸುತ್ತೆ. ಹೌದು, ಇದೊಂದು ಕಲೆ ಇದ್ದಾಗೆ, ನಾವು ನಿರಂತರವಾಗಿ ಕಲಿತಾ ಇರಬೇಕಾದ ವಿಷಯ ಇದು. ಹಾಗಾದ್ರೆ ಇದನ್ನ ಹೇಗ್ ಮಾಡೋದು ಪ್ರಾಕ್ಟಿಕಲ್ ಆಗಿ ನಮ್ಮ ದೈನಂದಿನ ಜೀವನದಲ್ಲಿ? ಬಹುಶಃ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ತಗೊಳ್ಳೋದಾ? ತಕ್ಷಣ ರಿಯಾಕ್ಟ್ ಮಾಡದೇ ಇರೋದಾ? ಖಂಡಿತ. ನಮ್ಮ ಮಾತಿನಿಂದ ಏನಾಗ್ಬೋದು ಅಂತ ಯೋಚನೆ ಮಾಡೋದಾ? ಖಂಡಿತ. ಸ್ವಲ್ಪ ತಾಳ್ಮೆ ಬೇಕು, ಪ್ರಾರ್ಥನೆ ಮಾಡಬೇಕು. ಆಮೇಲೆ ಬೇರೆಯವರ ಭಾವನೆಗಳ ಬಗ್ಗೆ ಯೋಚನೆ, ಸಂವೇದನೆ, ಮುಖ್ಯವಾಗಿ ನಮ್ಮ ಉದ್ದೇಶ ಏನು ಅಂತ ನೋಡ್ಕೊಳ್ಳೋದು. ನಮ್ಮ ಉದ್ದೇಶ? ಹೌದು. ಇದು ನಿಜವಾಗ್ಲೂ ಪ್ರೀತಿಯಿಂದ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಬರ್ತಾ ಇದೆಯಾ, ಅಥವಾ ನಮ್ಮ ಅಹಂಕಾರಕ್ಕೋ ಇನ್ನೇನೋಕೋ ಹೇಳ್ತಾ ಇದೀವಾ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಇದು ಬರೀ ಬುದ್ಧಿ ಉಪಯೋಗಿಸೋದಲ್ಲ, ಮನಸ್ಸು ಸೇರಿದೆ ಇದರಲ್ಲಿ. ಸರಿ. ಹಾಗಾದ್ರೆ ಒಟ್ಟಿನಲ್ಲಿ ನಾವು ಈ ಡೀಪ್ ಡೈವ್ನಿಂದ ಕಲಿಬೇಕಾದ್ದೇನು ಅಂದ್ರೆ, ನಾವು ಪರಿಣಾಮಕಾರಿಯಾಗಿ ನೈತಿಕವಾಗಿ ಮಾತಾಡಬೇಕು, ಸೇವೆ ಮಾಡಬೇಕು ಅಂದ್ರೆ 2 ಗುಣಗಳು ಬೇಕು. ಹೌದು. ಒಂದು ಪ್ರಾಮಾಣಿಕತೆ, ನಿಷ್ಕಪಟತೆ, ಇದು ಪಾರಿವಾಳದ ಗುಣ. ಇನ್ನೊಂದು ಸಂದರ್ಭಕ್ಕೆ ತಕ್ಕ ತಿಳುವಳಿಕೆ, ಸೂಕ್ಷ್ಮತೆ, ವಿವೇಕ, ಇದು ಸರ್ಪದ ಗುಣ. ಸರಿಯಾಗಿ ಹೇಳಿದ್ರಿ. ಇದು ಕುತಂತ್ರ ಅಲ್ಲ, ಬದಲಿಗೆ ಪ್ರೀತಿಯಿಂದ ಕೂಡಿದ ಜಾಣ್ಮೆ ಅಲ್ವಾ? ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದನ್ನೇ ನಮ್ಮ ದಿನನಿತ್ಯದ ಜೀವನಕ್ಕೆ ಅನ್ವಯಿಸೋಕೆ ಪ್ರಯತ್ನ ಪಡಬೇಕು. ಹೌದು. ಹಾಗಾದ್ರೆ ನಮ್ಮ ಕೇಳುಗರಿಗೆ ಒಂದು ಚಿಕ್ಕ ಪ್ರಶ್ನೆ ಕೊಟ್ಟು ಇವತ್ತಿನ ಚರ್ಚೆ ಮುಗಿಸೋಣವೇ? ಖಂಡಿತ. ನಮ್ಮ ಮುಖ್ಯವಾದ ನಂಬಿಕೆಗಳನ್ನ, ಅಭಿಪ್ರಾಯಗಳನ್ನ, ಅಥವಾ ಕೆಲವೊಮ್ಮೆ ಕಷ್ಟವಾದ ಸತ್ಯಗಳನ್ನ ಬೇರೆಯವ್ರ ಜೊತೆ ಹಂಚ್ಕೋಬೇಕಾದ ಸಂದರ್ಭ ಬರುತ್ತಲ್ಲ, ಆಗೆಲ್ಲ ನಾವು ಈ ಸರ್ಪದ ಜಾಣ್ಮೆ ಮತ್ತು ಪಾರಿವಾಳದ ನಿರುಪದ್ರವತೆ ತತ್ವವನ್ನ ಪ್ರಜ್ಞಾಪೂರ್ವಕವಾಗಿ ಹೇಗೆ ಅಳವಡಿಸ್ಕೊಳ್ಬಹುದು? ಈ ಬ್ಯಾಲೆನ್ಸ್ ಸಾಧಿಸೋಕೆ ಪ್ರಯತ್ನ ಪಡುವುದರಿಂದ ನಮ್ಮ ಮಾತುಕತೆಯಲ್ಲಿ, ನಮ್ಮ ಸಂಬಂಧಗಳಲ್ಲಿ ಯಾವ ಥರದ ಪಾಸಿಟಿವ್ ಬದಲಾವಣೆಗಳು ಬರ್ಬೋದು? ಇದರ ಬಗ್ಗೆ ಸ್ವಲ್ಪ ಯೋಚಿಸಿ.